ಧಾರವಾಡದಲ್ಲಿ ಅನೇಕ ವರ್ಷಗಳಿಂದ ನೀವು ಇಲ್ಲಿ ಹೈಸ್ಕೂಲ್ ಹಾಕ್ಬೇಕು. ಫ್ಯಾನ್ ಆರಿಸ್ಬಿಡಪ್ಪ ಪ್ಲೀಸ್. ಹೈಸ್ಕೂಲ್ ಹಾಕ್ಬೇಕು ಅಂತ ಹೇಳಿ, ಆದ್ರೆ ಸರ್ಕಾರದ ಮುಂದೆ ಒಂದ್ ಸ್ವಲ್ಪ ತೊಡಕಿತ್ತು. ನಿಮಗೂ ಗೊತ್ತದ ತೊಡಕೆ ಏನಿತ್ತು ಅಂತಂದ್ರೆ, ಇಲ್ಲಿ ಒಂದು ಅನುದಾನಿತ ಮಕ್ಕಳು ದಯವಿಟ್ಟು ನಿಮ್ ಸಲ ಬಂದಿಲ್ಲ, ಉದೋ ಸಲ ಬಂದಿಲ್ಲ, ಈ ಕಾರ್ಯಕ್ರಮ ಬಂದಿದ್ದು ನಿಮ್ ಸಲುವಾಗಿ, ಇವ್ರ ಸಲುವಾಗಿ ಅಲ್ಲ ನಾ ಬಂದಿದ್ದು, ನಿಮ್ ಸಲುವಾಗಿ. ಇಲ್ಲಿ ಒಂದು ಅನುದಾನಿತ ಶಾಲೆ ಇತ್ತು. ಅನುದಾನಿತ ಶಾಲೆ ಇದ್ದಾಗ ಸರ್ಕಾರ ಯಾವಾಗ್ಲೂ ಕೂಡ ಆ ಅನುದಾನಿತ ಶಾಲೆಗೆ ವೇತನದ ಅನುದಾನ ಅಂದ್ರ ಶಿಕ್ಷಕರ ಒಂದೇನ್ ಪಗಾರ ಐತಿ ಅದು ಸರ್ಕಾರ ಕೊಡ್ತೈತಿ. ಹೀಗಾಗಿ ಅದು ಒಂದು ಸರ್ಕಾರಿ ಶಾಲೆಯ ತರಹ ಅಂತ ತಿಳ್ಕೊಂಡು ಬಹಳಷ್ಟು ತಂದಿಸೋ ವಿಳಂಬ ಆಯ್ತು. ಆದ್ರೆ ಇದೀಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ತಳವಾರು ಹೇಳಿದಾಗ ಹಾಗೂ ನಮ್ಮ ಮಸರು ಹೇಳಿದಾಗ ಆ ಕಾರಣಾಂತರದಿಂದ ಆ ಶಾಲೆ ಮೊದಲೇನು ಹಿರಿಯರು ಪ್ರಾರಂಭ ಮಾಡಿದ್ರು, ಮುಂದೆ ಅದು ಅಷ್ಟು ಸರಿಯಾಗಿ ನಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಶಿಕ್ಷಕರಿಗೆ ಪಗಾರ ಕೊಡುವಂತದ್ದಾಗ್ಲಿ ಇದು ಆಗ್ಲಿ, ನಾನೇ ಬಂದಿದ್ದೀನಿ ಅಲ್ಲಿ. ಯಾಕಂದ್ರೆ ನಾನು ಒಂದ್ಸಲ ಸಂದರ್ಭದಲ್ಲಿ ಆ ಶಾಲೆಗೆ ನಾವು ಬಂದು ಭೇಟಿನೂ ಕೊಟ್ಟಿದ್ದೀನಿ. ಬಟ್ ನಾವಲ್ಲಿ ಕಂಪ್ಯೂಟರ್ ಡೆಸ್ಕ್ ಕೂಡ ನಾನು ಕೊಟ್ಟಿನಿ ಅವಾಗ. ಹೀಗಾಗಿ ಆ ಮ್ಯಾನೇಜ್ಮೆಂಟ್ಗೂ ಅವ್ರದೇ ಆದ ತೊಂದರೆಗಳಿತ್ತು. ಇವತ್ತು ವಿಶೇಷವಾಗಿ ಗಂಡು ಮಕ್ಕಳಿಗಿಂತ ಹೆಚ್ಚಿಗೆ ಹೆಣ್ಮಕ್ಳಿಗೆ ಹೆಚ್ಚಿನ ತೊಂದರೆ ಇತ್ತು. ಹೆಣ್ಮಕ್ಳು ಇವತ್ತು ದಿವಸ ಶಾಲೆಗೆ ಹೋಗ್ತಾರಲ್ಲ, ಯಾಕಂದ್ರೆ ಬಹಳಷ್ಟು ಮಂದಿ ಪಾಲಕರು ಎಲ್ಲಪ್ಪ ದೂರು ಹೆಂಗ್ ಕಲ್ಸುನು, ಯಾಕಂದ್ರೆ ಸ್ವಾಭಾವಿಕವಾಗಿ ಇವತ್ತು ದಿವಸ ತಾಯಿ ತಂದೆಗಳು ಮಕ್ಕಳ ಒಂದು ಸುರಕ್ಷತೆಯನ್ನು ಬಯಸ್ತಾರೆ. ನಮ್ಮ ಹೆಣ್ಮಕ್ಳು ನಾವು ಬೇರೆ ಊರಿಗೆ ಕಳಿಸ್ತೇವಲ್ಲಪ್ಪ, ಅವ್ರು ಸುರಕ್ಷಿತವಾಗಿರ್ಬೇಕು. ಇದು ಪ್ರತಿಯೊಬ್ಬರು, ನಾನು ಒಳಗೊಂಡು ಪ್ರತಿಯೊಬ್ಬರ ಪಾಲಕರ ಒಂದು ಇಚ್ಛೆ ಇರ್ತದೆ. ಹೀಗಾಗಿ ಅನೇಕ ಸಂದರ್ಭದಲ್ಲಿ ಉದಾಹರಣೆಗಳಿದಾವತ್ತು ಸಹ 7ನೇ ತರಗತಿ ನಂತರ ಇಲ್ಲೇ ಶಾಲೆಗೆ ಹತ್ತಿದ್ರು ಅಥವಾ ಶಾಲೆಗೆ ಕಲಿಸುವುದನ್ನೇ ಬಂದ್ ಮಾಡ್ತಿದ್ರು. ನಾನ್ ಬಂದ್ ನೋಡಿ ಆ ಶಾಲೆಗೆ ಮಕ್ಕಳು ಹೇಳಿದ್ರು ಕಡೆ ಸಲ ಕ್ಲಾಸಸ್ ನಡೆದಿದ್ದಿಲ್ಲ. ಪರೀಕ್ಷೆಗೆ ಒಮ್ಮೆ ತಲವಾರ ಒಮ್ಮೆ ಡೈರೆಕ್ಟ್ಲಿ ಪರೀಕ್ಷೆಗೆ ಹೋಗ್ತದ. ಆ ಪರೀಕ್ಷೆದ ಒಂದ್ಸಲ ಅವರು ಮಾಸ್ತರ್ಗಳಿಗೆ ಹೇಳಿದ್ರು, ಸರ ಮಾಸ್ತರ್ಗಿಂತ ಜಾಸ್ತಿ ನಮ್ಗೆ ಬರ್ತೈತ್ರಿ. ಇದು ಸತ್ಯ ಪರಿಸ್ಥಿತಿ, ನಾ ಕಣ್ಣಾರೆ ಕಂಡಿನಿ, ನಾಯಂದ್ರ ಮುಂದೆ ಐತಲ್ಲ. ಮಾಸ್ತರ್ ಇರೋ ಬರಲಿ ಹೇಳಕ ಅವ್ರಿಗಿಂತ ಚಲೋ ನಾವು ಹೇಳ್ತೀವಿ ಅಂತ ಹೇಳೋರು. ಇದು ವಾಸ್ತವ ಸಂಗತಿ ಆಗಿತ್ತು ನಾನು ನೋಡಿದ್ದೇನೆ. ಅಷ್ಟು ಒಂದು ಗಂಭೀರವಾದಂತಹ ಸಮಸ್ಯೆ ಅವತ್ತು ದಿವಸ ಈ ಊರಲ್ಲಿ. ಹೀಗಾಗಿ ಬಹುಶಃ ನಾನು ಈ ಶಾಲೆ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನಾನು ನಮ್ಮ CS ನರೇಂದ್ರ ಭೋಸ್ಲೆ ಸಂತೋಷ್ ಅವರೆಲ್ಲರೂ ಅಧಿಗಮಠ ಬೆಂಗಳೂರ ಅವರು ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿ ಬಗ್ಗೆ ಚಿಂತನೆ ಮಾಡಿಲ್ಲ, ಈ ಶಾಲೆ ಬಗ್ಗೆ ಚಿಂತನೆ ಮಾಡಿಲ್ಲ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಮೇಲೆ ಅವ್ರು ಇವ್ರದಿಲ್ಲ, ಎಜುಕೇಶನ್ ಆಫೀಸರ್ PRS ಯಾರೋ ಬಾಯೋರು ಮೇಡಮ್ ರಶ್ಮಿ ಮೇಡಮ್, ನಾ ರಶ್ಮಿ ಮೇಡಮ್ ಅವ್ರು ಏನೇ ನೋಡಿ ಬರೇ ಶಾಲೆ ಸ್ಯಾಂಕ್ಷನ್ ಮಾಡ್ರಿ, ಅಲ್ಲಿ ಪಗಾರ ನಾನು ಕೊಡ್ತೀನಿ, ಪಗಾರ ಕೊಡ್ತೀನಿ. ಮತ್ ನೀವು ಮಾಡ್ಲಿಕ್ಕೆ ನನ್ನ ಪರಿಸ್ಥಿತಿ ಹೆಂಗೈತಿ, ಈಗ ಆ ಮಕ್ಕಳು ಮೂತಿ ನೋಡಕ್ ನನ್ ಕಡೆ ಆಗ್ತಾ ಇಲ್ಲ. ಪಾಪ ಮನೆ ಬಂದು ಪಾಪ ನೂರಾರು ವಿದ್ಯಾರ್ಥಿಗಳು ಮಕ್ಕಳು ಮಕ್ಕಳು ಬಂದ ನನಗೆ ಒಂದು ಚಲೋ ಮಾಡ್ರಿ, ಚಾಲು ಮಾಡ್ರಿ. ನಾ ಕಡಿಗೆ ಇಲ್ಲಿ ನಿರ್ಣಯ ತಗೊಂಡಿದ್ನಿ ಸಂಸ್ಥೆದಿಂದ ಒಂದು ಚಾಲು ಮಾಡ್ಸೋಣ ಅಂತ. ಆದ್ರೆ ಸಂದರ್ಭ ಬೇಡ ಶಾಲೆಗಳಿಗೆ ಬಹಳ ಕಷ್ಟ ಐತಿ. ಬೇಡ ಸಂಸ್ಥೆ ದೊಡ್ಡ ಸಂಸ್ಥೆ ಐತಿ, ದೊಡ್ಡ ವಿಷಯ ಅಲ್ಲ, ನಾವು ಶಾಲೆಗೆ ಚಾಲು ಮಾಡ್ಬೋದು. ಆದ್ರೆ ಅಲ್ಲಿ ಮಾಸ್ತರ್ಗಳು ತಗೋತೀವಿ, ತಗೊಂಡ್ಮ್ಯಾಗ ಒಂದು 50 ವರ್ಷ ಸುಮ್ಮನೆ ಇರ್ತಾರೆ. ಆಮೇಲೆ ಸಾಹೇಬ್ರ ನಮ್ಗೆ ಖಾಯ ಮ್ಯಾಂಗ ಹಾಕತ್ರಿ ಅಂತ ಕೇಳ್ತಾರೆ, ಗ್ರಾಂಟಿನ್ ರೇಟ್ ಕೇಳ್ತಾರೆ. ಗ್ರಾಂಟಿನ್ ರೇಟ್ ಕೊಡೋದು ಬಹಳ ಕಷ್ಟ ಇದೆ. ವಾಸ್ತವ ಸಂಗತಿ, ಇದ್ರಾಗ ಮುಚ್ಚಿ ಮರಿಯೋಣ. ಗ್ರಾಂಟಿನ್ ರೇಟ್ದು ಸಮಸ್ಯೆ ಬಹಳಷ್ಟು ಆಗಿರೋ. ಅನೇಕ ಸಂದರ್ಭದಲ್ಲಿ ತುಂಬಿಕೊಳ್ಳಕ್ ಪರ್ಮಿಷನ್ ಸಿಕ್ಕದಿಲ್ಲ,
ಇದು ಆಗುವಂತದ್ದು ಇಂಥವೆಲ್ಲರೂ ಕೂಡ, ಅಥವಾ ಹೆಚ್ಚಿಗೆ ಒಂದೇನು ಸ್ಟ್ರೆಂತ್ ಆದಾಗ ಇನ್ನೊಂದು ಕ್ಲಾಸ್ ರೂಮ್ ಆಗುವುದು, ಇವೆಲ್ಲರೂ ಸಮಸ್ಯೆ ನಮ್ಮ ಮುಂದಿದಾವೆ. ಹೀಗಾಗಿ ಇವತ್ತು ಈ ಶಾಲೆ ಪ್ರಾರಂಭ ಆಗ್ಲಿಕ್ಕೆ ಕಾರಣೀಕರ್ತರು ಯಾರಂದ್ರೆ ಇದು ಮಕ್ಕಳು ತಂದು. ನಾ ಅದಕ್ಕೆ ಅವ್ರ ಕಡೆನೇ ಉದ್ಘಾಟನೆ ಮಾಡಿಸಿನಿ. ನಾವು ಉದ್ಘಾಟನೆ ಮಾಡಿ ಅವ್ರ ಕಡೆ ಉಳಿಸಿನ ಕಾರಣ ಇವ್ರು ಯಾರು ಅನ್ಮತ್ತಿಲ್ಲ, ಯಾರು ಕೂತಾರಲ್ಲ ಇವ್ರು ಯಾರು ಕಾರಣ ಅಲ್ಲ. ಇವತ್ತು ದಿವಸ ಈ ಶಾಲೆ ಪ್ರಾರಂಭ ಆಗಕ್ಕೆ ಯಾರು ಕಾರಣ? ನಮ್ಮ ಮಕ್ಕಳು ಕಾರಣ. ಪಾಪ ನನ್ನ ಸಲ ಒಂದು 100 ಸಲ ಬಂದಾರ, ನನ್ನ ಸಲ 100 ಸಲ ಬಂದಾರ, ಸರ್ ಸಾಹೇಬ್ರ ಶಾಲೆ ಆಗ್ಬೇಕ್ರಿ ಅಂತೇಳಿ. ನಮಗೂ ಎಷ್ಟೋ ಸಲ ಪಾಪ ಕೆಟ್ಟ ನಾವು ಓದಿ ಮಾತು ಹೇಳ್ತೀನಿ, ಸಂತೋಷ್ ಲೋಕ್ರೆ ಮತ್ತೆ ನಮ್ಮ ಸಮೂಪತರ ಅವ್ರ ಪಾಪ ಹೋಗಿ ಅವ್ರಿಗೆಲ್ಲ ಊಟ ಮಾಡಿಸಿ, ದೋಸೆ ತಿನ್ನಿಸಿ, ಊಟ ಅಥವಾ ಕಳಿಸಿದ್ದೆಲ್ಲ ಮಾಡಿಸಿ ಕಳಿಸಿ ನೋಡ್ರಿ ಮಕ್ಕಳು ಅವ್ರಿಗೆಲ್ಲ ತಿಂಡಿ ತಿನ್ನಿಸಿ ಕರ್ಕೊಂಡೋದು ವಾಪಸ್ ಅಂತ ನಿಮ್ಗೆಲ್ಲ ಅವ್ರಿಗೆ. ಅದು ಅಷ್ಟು ಗಂಭೀರವಾದಂತ ಸಮಸ್ಯೆ ಇದೆ. ಈಗ ಶಾಲೆ ಅಂತೂ ಆಯ್ತು. ಇವತ್ತು ಈ ಶಾಲೆ ಇವತ್ತನೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯಾಕಂದ್ರೆ ನಾನೀಗ ಕೈಗಾರಿಕೆ ಸಚಿವನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ನೀವು ಮತ ಹಾಕಿ ನಂಗೆ ಆಶೀರ್ವಾದ ಮಾಡಿದ್ರಿ, ನಾನು MLA ಆಗಿ ನಮ್ಮ ಮಂತ್ರಿ ಆಗಿದ್ದೀನಿ. ಇಂಡಸ್ಟ್ರಿ ಮಿನಿಸ್ಟರ್ ಆದಾಗ ಎಲ್ಲಾ ದೊಡ್ಡ ದೊಡ್ಡ ಕಾರ್ಖಾನೆಗಳು ಅವ್ರ ಕಡೆ ತಮ್ಮ ಲಾಭದಾಗ 2% ಅವ್ರಿಗೆ CSR ಅಂದ್ರೆ ಮರೆ ನೀವು ಹೇಳಿದ್ರು ತಳವಾರ ಒಂದು ಸರ್ CSR ಅವ್ರಿಗೇನು ಗೊತ್ತು CSR ಅಂದ್ರೆ? CSR ಅಂದ್ರೆ ಈ ಕಂಪನಿಗಳಿಗೆ ಏನಿರ್ತದಲ್ಲ, ದೊಡ್ಡ ದೊಡ್ಡ ಕಂಪನಿಗಳು ಇರ್ತಾವು, ಅವ್ರಿಗೆ 5 ವರ್ಷಗಳ ಕಾಲ ಆದ್ಮೇಲೆ ಅವ್ರಿಗೆ ಏನ್ ಲಾಭ ಬರ್ತಿರ್ತದ ಅದ್ರಲ್ಲಿ 2%. 100 ಕೋಟಿ ಲಾಭ ಬರ್ತಂದ್ರೆ ಕಂಪನಿಗೆ 2 ಕೋಟಿ. ಹಿಂಗ ಅವ್ರಿಗೆ ಸಾಮಾಜಿಕ ಒಂದು ಬದ್ಧತೆ ಮಾಡೋ ಸಲುವಾಗಿ ಒಂದು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ಎಲ್ಲಾ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿಯನ್ನ ಎಲ್ಲಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ತಾವೆ. ಮತ್ತೆ ಇಲ್ಲಿ ತನ ಏನೋ ಒಂದು ಬಿಜಾಪುರ ಜಿಲ್ಲೆ ಯಾರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸ್ ಮಾಡಿ. ಈಗ ನಾನು ಇರೋ ಕೈಗಾರಿಕಾ ಮಂತ್ರಿ ಆಗಿರೋ ತಂದ್ಮೇಲೆ ಈಗ ನನಗೆ ಕೇಳ್ಬೇಕಲ್ಲ, ಅವ್ರ ಕಡೆ ಕೆಲಸಕ್ಕೆ ಬರ್ತಾರ. ನಾ ಕೆಲ್ಸಕ್ಕೆ ಬಂದಾಗ ನಾ ಬೇರೆ ನಮ್ಮ ಬೇಡ ಸಂಸ್ಥೆಗೆ ಅದನ್ನ ಮಾಡಿದ್ದು ಮಾಡಿ ನಾ ಕೇಳಿಲ್ಲ ಅದು ದಿವಸ. ಇವತ್ತು ನಮ್ಮ ಮತಕ್ಷೇತ್ರದಾಗ ಸುಮಾರು ಎಷ್ಟು ಗೋಸ್ಲೆ ನಿಮ್ದು ಬಜೆಟ್ ಏಟ್ ಮಾಡ್ಕೊಂಡಿರಿ? ಎಷ್ಟು ಕೋಟಿ? 200 ಕೋಟಿ, 211 ಕೋಟಿ ಸಂಖ್ಯೆ ಒಪ್ಕೊಂಡಿದ್ರು. ಟೋಟಲ್ ಡಿಮಾಂಡ್ ಎಷ್ಟಂತ 211 ರೂಮ್ ಅದ. ನಮ್ಮ ಮತಕ್ಷೇತ್ರದಲ್ಲಿ 211 ಶಾಲಿ ಕೋಣೆಗಳ ಆಗ್ಬೇಕು. ಸುಮಾರು ಅದಕ್ಕೆ ಎಷ್ಟು ಬೇಕಾಗಿದೆ? 53 ಕೋಟಿ ರೂಪಾಯಿ ಆಗಿದ್ದು. ತಪ್ಪರ್ದಿದ್ದೀನಿ ನನಗೆ 211 ಕೊಠಡಿ ಮತ್ತೆ 53 ಅಂತಿರಲ್ಲ. ಈಗ ಖರ್ಚು ಆಗಿದ್ದು ಟೋಟಲ್ ಬೇಕಾಗಿ 200 ಕೋಟಿ ರೂಪಾಯಿ ಬೇಕಾಗತ್ತೆ. ಈಗ ಇವತ್ತೆಲ್ಲಾ ಕಂಪನಿಗಳು ಹಿಡ್ಕೊಂಡ ದೊಡ್ಡ ದೊಡ್ಡ ಕಂಪನಿಗಳಿಗೆ ಬಂದು ಅವ್ರಿಗೆ ಹೇಳಿದೀನಿ ನಾನು, ನಮ್ಮ ಮತಕ್ಷೇತ್ರದಾಗ ಸರ್ಕಾರಿ ಶಾಲೆಗಳು, ಖಾಸಗಿ ಅಲ್ಲ, ಮತ್ತು ಬೇರೆ ಸಂಸ್ಥೆಗೂ ಅಲ್ಲ, ಸರ್ಕಾರಿ ಶಾಲೆಗಳು ಏನಿದಾವಲ್ಲ ಆ ಸರ್ಕಾರಿ ಶಾಲೆಗೆ ಸ್ವಲ್ಪ ಡ್ಯಾಮೇಜ್ ತುಂಬಿಕೊಂಡ್ರಪ್ಪ ಪ್ಲೀಸ್. ಸರ್ಕಾರಿ ಶಾಲೆಗಳಿಗೆ ನೀವು ಬಂದು ನಮಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡಿನಿ. ನಮ್ಮೊಂದು ಸುಮಾರು 200 ಕೋಟಿ ರೂಪಾಯಿ ಬಜೆಟ್ ಇಟ್ಕೊಂಡಿವಿ. ಆಗ ಈಗಾಗಲೇ ಮತ್ತೆ ನಾನು ಈಗ ಲೆಕ್ಕ ಹಾಕಿ ಬರ್ತೀನಿ ನೋಡತ್ತೀನಿ, 40 ಕೋಟಿ ಬಂದರಿ. 140 ಕೋಟಿ ರೂಪಾಯಿ ಬೇರೆ ಬರ್ಬೇಕು. ಇಲ್ಲಿನೂ ಇವತ್ತು ಬೆಳಗ್ಗೆ ನಿಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಬೆಂಗಳೂರು ವಿಮಾನ ನಿಲ್ದಾಣ ಐತಲ್ಲ, ಅದು ನನಗ ಮೂಲ ಸೌಕರ್ಯದಲ್ಲಿ ಇಲಾಖೆ ಕೆಳಗೆ ಬರ್ತೀವಿ. ಅವ್ರಿಗೆ ನಾನೇನ್ ಮಾಡಿದ್ದೆ, ಈಗ ಬಂದು ನೋಡತ್ತೀವಿ. ಇವತ್ತೊಂದು ದಿವಸ ಬಂದಿದ್ದಾನ, ಶಾಲೆ ನೋಡ್ಕೊಂಡು ಹೋಗಿದಾರ. ಇದನ್ನ ಸಂಪೂರ್ಣವಾಗಿ ಅತ್ಯಂತ ಗುಣಮಟ್ಟದಿಂದ ಇವತ್ತು ದಿವಸ ಅವರು ಅದನ್ನ ದುರಸ್ತಿ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಾರ. ಬೇಕಾದ್ರ ನಮ್ ತಳವಾರ ಹೇಳಿದ್ರು, ಬೇಕಾದ್ರೆ ಅದನ್ನ ಸರಿಯಾಗಿ ಇದ್ದಿಲ್ಲ ತಗಿಸಿ ಹೊಸ ಕಟ್ಟಡಗಳನ್ನು ಕೊಟ್ಕೊಡ್ತಾರೆ. ಅವ್ರು ನಿಮ್ಮ ಮಾತು ನಿಮಗೆ ಕೇಳಂಗಿಲ್ಲ. ಅವರು
ನಿಮ್ಗೆಲ್ಲರೂ ಇಲ್ಲಿ ಸ್ಥಳೀಯವಾಗಿ ಬೇರೆ ಲೀಡರ್ ಕೂತಾರ, ನಮ್ ಕಾಂಟ್ರಾಕ್ಟ್ ಕೊಡ್ರಿ, ನೋ ಕಾಂಟ್ರಾಕ್ಟ್ ಅವರ ಬರ್ತಾರ, ಸೀದಾ ಅವರ ಮಾಡಿ ನಾವು ತಮ್ಮ ಹೆಸರು ಇಂಪಾರ್ಟೆಂಟ್ ಅದು, ನಮ್ಮ ಹೆಸರು ಕೆಡ್ಸ್ಕೊಳಂಗಿಲ್ಲ ಅವ್ರು. ನೀವು ಹೇಳತ್ತಿರಲ್ಲ ಯಾಕ್ರಿ ಭಾರಿ ಕಟ್ಟಾರ ಸಾವಿರ ಅಂತಿದ್ರೆ, ಯಾಕಂದ್ರೆ ನಾವು ಯಾರಿಗೂ ಇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅದು ಸಮಸ್ಯೆ ಹೋಗ್ತದೆ. ಅವರ ಬಂದ್ ಮಾಡ್ತಾರೆ. ನಾವದರ ಕಾಂಟ್ರಾಕ್ಟ್ ನಾವು ಕೇಳುವಂಗಿಲ್ಲ, ಅವ್ರು ಹೇಳುವಂಗಿಲ್ಲ. ಅವ್ರು ಬಂದು ತಮ್ಮದೇ ಆದಂತ ಟೀಮ್ ಕರ್ಕೊಂಡ್ ಬರ್ತಾರೆ. ಬಂದಿದ್ರು ಮುಂದೆನೆ ಅವ್ರು ಬಂದು ಮಾಡಿ ಕೊಟ್ಟ ಪೂರ್ತಿ ಮಾಡಿ ಅವ್ರು ತಮ್ಮ ಹೆಸರು ಹಾಕ್ತಾರ. ನಾವು ಮಾಡಿಕೊಟ್ಟಿದ್ದೀವಪ್ಪ ಸಾಮಾಜಿಕ ಬಂದದ್ದು. ಅವರು ಇಲ್ಲಿ ಹಂಗೆ ಹಿಂಗೆ ಸಾಲ ಮಾಡಿ ಹೋದ್ರ ಅವ್ರ ಹೆಸರು ಕಲ್ತಿದ್ದಾರೆ. ಅದಕ್ಕೆ ಇಲ್ಲಿ ಹೊನ್ವಾಡಧಾಮದಾಗ ಇವತ್ತು ಇದನ್ನು ಸಂಪೂರ್ಣವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದವರು CSR ಅನುದಾನದಲ್ಲಿ ಇವತ್ತು ಸರ್ಕಾರಿ ಗಂಡು ಮಕ್ಕಳ ಶಾಲೆ, ಹೆಣ್ಣು ಮಕ್ಕಳ ಶಾಲೆ ಮತ್ತು ಉರ್ದು ಪ್ರಾಥಮಿಕ ಶಾಲೆ, ಈ ಮೂರು ಶಾಲೆಗಳನ್ನ ನವೀಕರಣ ಮಾಡಿಕೊಡುವಂತ ಜವಾಬ್ದಾರಿ ನಾವು ತಗೊಂಡಿದ್ದಾರೆ. ಬೆಳಗ್ಗೆ ಬಂದಿದ್ದಾರೆ, ಅದು ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಹೋಂಡಾ ಕಂಪನಿ, ಹೋಂಡಾ ದೊಡ್ಡ ಕಂಪನಿ, ಜಪಾನ್ ಕಂಪನಿ. ಹೋಂಡಾ ದೊಡ್ಡ ಕಂಪನಿ ಜಪಾನ್ನವರು ಇವತ್ತು ಸಹ ಅವರು ಇಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಕೋಣೆಗಳನ್ನ 10 ಕಟ್ಟಡಗಳನ್ನ ಕೋಣೆಗಳು ಈಗಾಗಲೇ ತಹಶೀಲ್ದಾರ್ ಜಾಗ ಕೊಟ್ಟಾರೆ. 2 ಎಕರೆ ರೆಡಿ ಐತಿ ಜಾಗ. ಅದನ್ನ ಹೋಂಡಾ ಕಂಪನಿಯವ್ರು ಬಂದಿದ್ರು ಬಂದಿದ್ದಾರೆ. ಹೋಂಡಾ ಕಂಪನಿಯವ್ರು ಬಂದಾರ. ಅವ್ರು 2.5 ಕೋಟಿ ರೂಪಾಯಿ ಒಂದು ಚಲೋ ಬಿಲ್ಡಿಂಗ್, ಈಗ ನಮ್ಮ ಸರ್ಕಾರದಾಗ ಯಾವ್ದು ಹೆಂಗಿಲ್ಲ, ಪ್ರೈವೇಟ್ ಹೆಂಗಿರ್ತಾವಲ್ಲ, ಖಾಸಗಿದಾಗಿ ಬೇರೆ ಸ್ವಂತ ಶಾಲೆಗಿಂತ ಚಲೋ ಶಾಲೆ ಒಂದು ಸಹ ಹೈಸ್ಕೂಲ್ ಅನ್ನ ಕಟ್ಟಡ ಕಟ್ಕೊಟ್ಟು ಹೋಗ್ತಾರೆ. ಆಮೇಲೆ ಈಗಾಗಲೇ 2 ಎಕರೆ ಇದನ್ನು ಸಹ ಜಮೀನು ಕೂಡ ಅದಕ್ಕೆ ನಾವು ಕೊಟ್ಟಿದ್ದೀವಿ. ಉಳಿದಿದ್ದೆಲ್ಲ ತಹಶೀಲ್ದಾರ್ ಹೇಳ್ಯಾರ. ನೀವೆಲ್ಲ ನಮ್ಮ ಮತಕ್ಷೇತ್ರದಾಗ ಏನಾಗ್ಯಾವು, 5 ಶಾಲೆಗಳು ಹೊನ್ವಾಡ, ಕಾತರಾಳ, ಕೋಟೆಯಾಳ, ಬಿದ್ರಿ, ನಿರೋಣಿ, ಸೀತಾಪುರ 5 ಕಡೆ ಸಹ ಹೊಸದಾಗಿ ಇವತ್ತು ನಾವು ಹೈಸ್ಕೂಲ್ ಅನ್ನು ಮಾಡೀವಿ. ಅದ್ರ ಜೊತೆಗೆ KPS ಶಾಲೆಗಳನ್ನು ಸಹ ಅರ್ಕೆವಿ ಮತ್ತು ಕಾಕಣಿಕಿ. ಈಗಾಗಲೇ ಮೊದಲು ಮಮದಾಪುರ ಇತ್ತು, 5 ಆದ್ಮೇಲೆ ಟೋಟಲ್, ಮತ್ತು ಮಮದಾಪುರ, ಅರ್ಜುನ್ಗಿ ಮತ್ತು ಬಾಬಾನಗರ್ ಮೊದಲಿದ್ದು. ಇವರ ಜೊತೆಗೆ ಈ 2 KPS ಶಾಲೆಗಳನ್ನು ಮಾಡಿದೀವಿ. ಮತ್ತು ಪ್ರತಿ ಶಾಲೆ, ಯಾಕಂದ್ರೆ ನಮ್ಮ ಮಕ್ಕಳು ನೋಡ್ತಾರೆ, ಬರೇ ಅಲ್ಲಿ ಖಾಸಗಿ ಪ್ರೈವೇಟ್ ಶಾಲೆಗೆ ಹೋದ್ರೆ ಸ್ಮಾರ್ಟ್ ಕ್ಲಾಸ್ ನೋಡ್ತಾರೆ. ಇಲ್ಲಿ ಪ್ರತಿಯೊಂದು ನನ್ನ ಮತಕ್ಷೇತ್ರದ ಒಟ್ಟು ಶಾಲೆಯಲ್ಲಿ ಎಲ್ಲಿ 10ನೇ ತಾರೀಕಿನವರ ಅಲ್ಲಿ ಎಲ್ಲಾ ಕಡೆನೂ ಕೂಡ ಕಂಪಲ್ಸರಿ ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಟ್ಟಿದ್ದೀವಿ. ನಮ್ಮ ವಿಮಾನ ಕಂಪನಿ ಅದಲ್ಲ, ಏಕ್ಲಸ್ ಅವ್ರು ಕೊಟ್ಟರೆ ಒಟ್ಟು ಅವರೇ ಕೊಟ್ಟಿದ್ರು. ನಮ್ಮ ಅರವಿಂದ್ ಬೆಳಗೆರೆ ನಮ್ಮವ್ರು ಅಮೆರಿಕಾದಾಗ ಇರ್ತಾರ. ಬೆಳಗಾವಿನಾಗಿದ್ದು ಏರೋಸ್ಪೇಸ್ ಪಾರ್ಕ್, ಏಕ್ಲಸ್ ಏರೋಸ್ಪೇಸ್ ಪಾರ್ಕ್ ಅಂತ ಮಾಡಿದ್ದಾರೆ. ಎಲ್ಲ ಈ ಬೋಯಿಂಗ್ ವಿಮಾನ, ಆಮೇಲೆ ನಿಮ್ಮ ಏರ್ ಬಸ್ಸು, ಲಾಕ್ಹೀಡ್ ಮಾರ್ಟಿನ್ ಎಲ್ಲರಿಗೂ ಅವರೇ ಸ್ಪೇರ್ ಪಾರ್ಟ್ಸ್ ಕೊಡ್ತಾರೆ. ಇನ್ನೊಂದು ಇಲೆಕ್ಟ್ರಾನಿಕ್ಸ್ ಶುರು ಮಾಡಿದ್ರೆ, ಆಪಲ್ ಫೋನ್ ಐತಲ್ಲ ಅದಕ್ಕೂ ಕೂಡ ಅವ್ರು ಪಾರ್ಟ್ಸ್ ಶುರು ಮಾಡ್ಕೊಡ್ತಾರೆ. ಅವ್ರು ಇವತ್ತು ದಿವಸ ನನಗೆ ಹೇಳ್ಯಾರ, ಎಷ್ಟು ಸ್ಮಾರ್ಟ್ ಕ್ಲಾಸ್ ಕೇಳಿದ್ರೆ ಅಷ್ಟೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಈಗಾಗಲೇ ನಾವು ಎಲ್ಲ 10ನೇ ತರಗತಿ ತನಕ ಎಲ್ಲ ಕೊಡಿಸಿದೀವಿ. ಇನ್ನು ಮುಂದಿನ ಸಲ 8ನೇ 8ಕ್ಕೂ ಕೂಡ ಎಲ್ಲರಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಕೊಡ್ತೀವಿ. ಇದು ಸರ್ಕಾರದಿಂದ ಎಲ್ಲ ಇದು ಹೇಳ್ತಿಲ್ಲ, ಸರ್ಕಾರದಲ್ಲಿದೆ. ಸರ್ಕಾರ ಹೈಸ್ಕೂಲ್ ಮಾಡಿದ ಅಷ್ಟ ನಮ್ದು. ಇದೆಲ್ಲ ಏನ್ ಮಾಡಾಕಿದ್ದೀವಿ ಇವತ್ತು ಕೈಗಾರಿಕಾ ಸಚಿವನಾಗಿ ಆ CSR ಅನುದಾನದಲ್ಲಿ ಇವತ್ತೆಲ್ಲನೂ ಕೂಡ ನಾವು ಮಾಡಿಕೊಡುವಂತದ್ದನ್ನು ಮಾಡ್ತಿದೀವಿ. ಆಮೇಲೆ 2 ಇಲ್ಲಿ ಬಸ್ ಶೆಲ್ಟರ್ ಒಂದು ಕೇಳಿದ್ ನೀವು, 75 ಲಕ್ಷ ಅದನ್ನು CSR 6 ಕಡೆ ಈ ಅದ್ರಾಗ ಬಸ್ ಶೆಲ್ಟರ್ನು ಕೂಡ ಆ CSR ಕಂಪನಿಗಳು ಕೇಳಿ ಅವರು 6 ಕಡೆ ನಡೆದ 75 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದಾರ. ಮತ್ತೆ ಈಗ ನೋಡಿದ್ರಿ, ನಾವು ನೋಡ್ತಿದ್ವಿ ನಮ್ಮ ಮಕ್ಕಳೆಲ್ಲ, ದೊಡ್ಡವ್ರ ಮಕ್ಕಳೆಲ್ಲ ಖಾಸಗಿ ಶಾಲೆ ಹೋದಾಗ ಚಲೋ ಈಗೆಲ್ಲ ಆಟದ ಸಾಮಾನು ನೋಡ್ತಿದ್ರಿ. ಈಗ ನಾ ನೋಡಿದ್ವಿ, ನಾ ಸ್ವಲ್ಪ ಎಲ್ಲ ಕೆಳಗೆ ರೆಡಿ ಮಾಡಿ ಕೊಡ್ಬೇಕಿನ್ನ ಒಂದ್ ಸ್ವಲ್ಪ. ಪ್ರತಿಯೊಂದು ಕಡೆ ಸಹ ಇದನ್ನು ಕೂಡ ಏನು ಶಾಲೆ ಆಟ ಆಡೋದು ಮಾಡಿದ್ರೆ ಹಿಂದಾಕಿರೋಲ್ಲ, ಅದು ಕೂಡ CSR ಅನುದಾನದಲ್ಲಿ ಸಹ ಎಲ್ಲಾ ಶಾಲೆಗಳಿಗೆ ಸುಮಾರು 200 ಕಡೆ ಆಗ್ತಾವು. ಹಂತವಾಗಿ ಎಲ್ಲಾ ಕಡೆನೂ ಕೂಡ ನಮ್ಮ ಮಕ್ಕಳು ಬಹಳ ಖುಷಿ ಪಡ್ತಾರ. ಅವರು ಆಟ ಆಡಕ್ಕೆ ದೈಹಿಕ ಬೌದ್ಧಿಕ ಸಾಮರ್ಥ್ಯ ಜೊತೆಗೆ ದೈಹಿಕ ಸಾಮರ್ಥ್ಯನೂ ಇರ್ಬೇಕು. ಮಕ್ಕಳಿಗೆ ಸಹ ಆಟ ಆಡುವಂತ ಎಲ್ಲಾ ಪ್ಲೇ ಗ್ರೌಂಡ್, ಪ್ಲೇ ಇಕ್ವಿಪ್ಮೆಂಟ್ ಅನ್ನು ಕೂಡ ಪ್ರತಿಯೊಂದು ಶಾಲೆಗೆ CSR ಅನುದಾನದಲ್ಲಿ ಸಹ ನಾವು ಕೊಡ್ತಾ ಇದೀವಿ ಅನ್ನೋ ಮಾತನ್ನು ಹೇಳಿ, ಇನ್ನು ಉಳಿದ ವಿಚಾರ ಜನರಿಗೆ ಬೇಕಾಗಿದ್ದು 2 ವಿಚಾರ ಮೊದಲು. ಒಂದು, ರೈತರಿಗೆ ನೀರು ಬೇಕು, ನೀರು ಕೊಟ್ಟಿವಿ. ಒಂದು ಹೊನ್ವಾಡ ಗ್ರಾಮ ಹೈಯೆಸ್ಟ್ ತುಮಚಿ ಬಬಲೇಶ್ವರದಾಗ ಏನು
ನೀರಾವರಿ ಆಗುವುದರಲ್ಲಿ ಹೈಯೆಸ್ಟ್ ನೀರಾವರಿ ಕ್ಷೇತ್ರ ಬರೋದು ಯಾವ ಗ್ರಾಮ? ಮನವಾಡ ಗ್ರಾಮ. ಓಟ್ ಹಾಕಂಗಿಲ್ಲ ಮಾತಾರೆ. ಮಾಸ್ತರ್ ಹೇಳಿದಲ್ಲ, ಎಲ್ಲ ಮಸೂದಿ ಮಾಸ್ತರ್ ದೊಡ್ಡ ಎಂ ಬಿ ಪಾಟೀಲ್ರು ನೀರು ಕೊಟ್ಟಾರ. ಈಗ 30 ಲಕ್ಷ 40 ಲಕ್ಷ ರೂಪಾಯಿ ನಮ್ಮ ಜಮೀನ್ ಆಗ್ಯಾವ. ಗಂಡಾಪಟ್ಟಿ ದ್ರಾಕ್ಷಿ ಬೆಳಾತೀವಿ, ಕಬ್ಬು ಬೆಳಾಕತ್ತೀವಿ, ನಾವು ಕೋಟಿ ಗಟ್ಟಲೆ ರೊಕ್ಕ ಎಣ್ಸಾಕತ್ತೀವಿ. ಆಯ್ತಪ್ಪ, ಇಂತೆಲ್ಲ ಮಾಡ್ಯಾನ, ಒಂದು ಓಟ್ ಹಾಕಬೇಕಲ್ಲಪ್ಪ, ಮಸೂದಿ ಮಾಡ್ತಾರೆ. ಎಲ್ಲರೂ ಅಂತಾರೆ ನನಗೆ ಒಂದೊಂದು ಊರಾಗ ನಿಮ್ ಫೋಟೋ ಇಟ್ಟು ಜಗಲಿ ಮ್ಯಾಗ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ. ನಾನೇನೋ ಜಗಲಿ ಮ್ಯಾಗ ಫೋಟೋ ಇಟ್ಟು ಪೂಜೆ ಮಾಡ್ಬಾರಪ್ಪ, ಮಾಡ್ಯಾನ ಅಂತ ಹೇಳಿ ಒಂದು ಓಟ್ ಹಾಕಿರು ಮರ. ಯಾಕಂದ್ರೆ ಬದಲಾವಣೆ ಅಂದ್ರೆ ಜನ ಜಾಗೃತಿ ಆಗ್ಬೇಕು. ಈ ಕಾರ್ಯಕ್ರಮದಾಗ ಇರುವಂತದ್ದಲ್ಲ. ಇದನ್ನ ಶಾಶ್ವತವಾಗಿ ಒಂದು ನೋಡು ಬರಗಾಲ ಪ್ರದೇಶ ನಿಮ್ಮೂರೇ ಹೊನ್ನವಾಡ, ಹೆಸರೇ ಹೊನ್ನ ಅಂದ್ರೆ ಬಂಗಾರವಾಡಿ. ಹಿಂದಿನ ಕಾಲದಾಗ ಇರ್ಬೇಕು ಅದು 106 ವರ್ಷದಿಂದ. ಈಗೇನಾಗಿತ್ತು? ಏನಿತ್ತ? ನೀರಿದ್ದಿದ್ದಲ್ಲ. ನೀರಿಲ್ಲದಕ್ಕೆ ಏನ್ ಮಾಡ್ತಿದ್ರು ರೈತ ಪಾಪ? ಈಗ ನೀರು ಕೊಟ್ಟಾಗ ಸರ್ ಈ ವರ್ಷ ಕಬ್ಬು ಬೆಳೆ ಹಾಕ್ತೀರಿ, ದ್ರಾಕ್ಷಿ ಬೆಳೆ ಹಾಕ್ತೀರಿ, ಬೇರೆ ಬೆಳೆ ಹಾಕತ್ತೀರಿ. ನಿಮ್ ಭೂಮಿ ಕಿಮ್ಮತ್ತೆಲ್ಲ 1 ಲಕ್ಷ 2 ಲಕ್ಷ ಐತಿ. ಈಗ ಆಗಲ್ಲ 20 ಲಕ್ಷ 30 ಲಕ್ಷ ಆಗಲ್ಲ, 50 ಲಕ್ಷ ಹೇಳಿದ್ರೆ ಗಾಬರಿ ಆಗತ್ತೆ. ನಮ್ಮ ಒಂದೇ ಊರಲ್ಲ ಇಡೀ ಇದ್ರಾಗ. ಮತ್ತೆ ಅಟ್ಟೆ ಎಲ್ಲ ಈಗ ಒಂದು ಡ್ಯಾಮು ಕಟ್ಟಾಕತ್ತೀವಿ. ಇಲ್ಲಿ ಒಂದು TMC ಒಂದು ಬ್ಯಾಸ್ಗ್ಯಾಗೂ ನಿಮಗೆ ನೀರು ಕೊಡ್ಬೇಕು ರೈತರಿಗೆ ತಿಳ್ಕೊಂಡು ಈಗ ಬಾಬಾನಗರದಾಗ ಒಂದು 500-600 ಕೋಟಿ ರೂಪಾಯಿ ಒಂದು ಡ್ಯಾಮು ಕಟ್ಟಾಕತ್ತೀವಿ. ಅಲ್ಲೇನ್ ಮಾಡ್ತಾರ, ಈ ಮಸೂರಿ ಸೌಕರ್ಯ ಬೀಗಿರೋರಲ್ಲ ಗೌಟಿಗೆ ಸೋಮನಾಥ್ ಸೌಕರ್ ಬೀಗರು ಇವರೇ ಮೋಟರ್ ಚಾಲು ಮಾಡಕ್ ಹೋಗಿಲ್ಲ. ಕರೆಕ್ಟದ ಸುಡೋದು ನಿಮ್ಮಂದಿನ ಒಟ್ಟು ಮೋಟರ್ ಚಾಲು ಮಾಡಕ್ ಹೋಗಿಲ್ಲ. ಯಾಕೆ? ಅದಕ್ಕೆ ನಿಮ್ ಕಿಟಕಿಟಿನೇ ಬೇಡ ಪಕ್ಕ ಔಟಿಗೆ ಹೋದಂತ ನಾವೇ ಮಾಡಿದೀವಲ್ಲ. ನಮಗೆ ಮಳೆಗಾಲದಾಗ ತಗೊಂಡು ನಮ್ ನೀರು ಬಂದು TMC ನೀರು ನಾವು ತಗೋತೀವಿ. ಬ್ಯಾಸಿಗೆ ಕೂಡ ನಾವು ನೀರು ಕೊಡ್ತೀವಿ, ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಹೈಯೆಸ್ಟ್ ತುಮಕೂರು 6.8 TMC ನೀರು.